भारत माता की भारतीय जनता पार्टी के भारत माता की भारतीय जनता पार्टी के जेडीएस पार्टी के नरेंद्र मोदी जी के एच.डी. देवेगौडರಿಗೆ बी.एस. ಯಡಿಯೂರಪ್ಪ ಅವರಿಗೆ ಎಚ್.ಡಿ. ಕುಮಾರಣ್ಣವರಿಗೆ ನಮ್ಮ ಸಂಸದರಾದಂಥ ಮುಸಮ್ಮಣ್ಣವರಿಗೆ ಹಾಗೂ ನಮ್ಮ ಮುಳಬಾಗಿಲು ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರಿಗೆ ಹಾಗೂ ನಮ್ಮೆಲ್ಲರ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ಹಾಗೂ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಎರಡೂ ಪಕ್ಷದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಘಟಕದ ಅಧ್ಯಕ್ಷಗಳೇ, ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೇ, ಹಾಗೆ ಮುಂದೆ ನಡೆದಿರುವಂಥ ನಮ್ಮೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ನಾಯಕರುಗಳೇ, ಬಂಧು ಭಗಿನಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮ ಮುರಳಿಯಣ್ಣ ಇರ್ಬೋದು ಮತ್ತು ನಮ್ಮ ವಾಸಣ್ಣ ಇರ್ಬೋದು, ಎಲ್ಲರಿಗೂ ನಾವು ಏನಕ್ಕೆ ಈ ಚುನಾವಣೆಯಲ್ಲಿ ನಾವು ಬಿಜೆಪಿ ಹಾಗೂ ಜೆಡಿಎಸ್ ಹೊಂದಾಣಿಕೆ ಆಗಿದ್ದೀವಿ, ಏನಕ್ಕೆ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಿಯಾಗಿ ನೋಡಬೇಕು, ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡಬೇಕಂತ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಾನು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಏನು ಕಾಂಗ್ರೆಸ್ 72 ವರ್ಷದಿಂದ ದುರಾಡಳಿತ ಮಾಡಿದೆ ಅದನ್ನು ಕಿತ್ತೊಗಿಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗುವಂಥ ಅವಶ್ಯಕತೆ ತುಂಬ ಇತ್ತು. ಅದರಿಂದ ಈಗ ಎಲ್ಲ ಕೂಡ ಏನು ಒಂದಾಗಿದ್ದೀವಿ. ಈ ಒಂದು ಕಳೆದ ಚುನಾವಣೆಯಲ್ಲಿ ನಮ್ಮ ಸಂಸದರ ನಮ್ಮ ಮುಸಮ್ಮಣ್ಣವರ ಚುನಾವಣೆಯಲ್ಲಿ 1 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಕೊಟ್ಟಿದ್ದೇವೆ. ಈಗ ನಾವು ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿರೋದ್ರಿಂದ 2 ಲಕ್ಷ ಅಧಿಕ ಮತಗಳಿಂದ ಕೊಟ್ಟು ನಮ್ಮ ಮಲ್ಲೇಶ್ ಬಾಬಣ್ಣನವ್ರನ್ನ ನಮ್ಮ ಲೋಕಸಭಾ ಒಂದು ಪಾರ್ಲಿಮೆಂಟ್ಗೆ ಕಳಿಸುವಂಥ ಈ ಕೆಲಸವನ್ನು ಎಲ್ಲರಿಗೂ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸಂಸದರ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತೇನು ನಮ್ಮ ಮಲ್ಲೇಶ್ ಬಾಬಣ್ಣನವರು ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಅಂದರೆ ನಮ್ಮ ಸಂಸದರು ಕೂಡ ಒಂದು ಪಾಲಿದಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ಕಡೆ ಲೋಕಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ, ಯಾರ್ಯಾರು ಸಿಕ್ಕಿಲ್ವೋ ಎಲ್ಲರೂ ಬಂಡಾಯ ಅಭ್ಯರ್ಥಿಗಳಾಗ್ತಾ ಇದ್ದಾರೆ, ಬೇರೆ ಪಕ್ಷದ ಜೊತೆಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಆ ಥರ ಸ್ವತಂತ್ರ ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ಮತ್ತು ನಮ್ಮ ಎಂ ಪಿ ಅವರು ಮುಸಮ್ಮಣ್ಣನವರು ನಮ್ಮ 25 ಏನೀಗ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗೋದ್ರಿಂದ 25 ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ತಾ ಇದೆ. ಅದರಿಂದ 25 ಕ್ಷೇತ್ರದಲ್ಲಿ ಗೆಲ್ಲುವಂಥ ಕೆಲಸ ಆಗ್ತಾ ಇದೆ. ಅದರಿಂದ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡೋಕ್ಕೋಸ್ಕರ ಯಾವುದೇ ರೀತಿ ಒಂದು ಭಿನ್ನಮತ ಇಲ್ದಿರೆ, ಮನಸ್ಸಲ್ಲಿ ಯಾವುದು ಹುಡುಕಿಲ್ದಿರಾ ನಾನು ನಮ್ಮ ಮಲ್ಲೇಶ್ ಬಾಬಣ್ಣನ ಅಭ್ಯರ್ಥಿ, ನಾನು ಅಭ್ಯರ್ಥಿ ಅವ್ರನ್ನ ಗೆಲ್ಲಿಸ್ಕೊಂಡು ಮತ್ತೊಮ್ಮೆ ಪಾರ್ಲಿಮೆಂಟ್ಗೆ ಬಿಡ್ತೀವಿ, ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಪಣ ತೊಟ್ಟು ಇವತ್ತು ನಮ್ಮ ಸಂಸದರು ಮುಸಮ್ಮಣ್ಣನವರು ಒಂದು ಆತ್ಮಪೂರ್ವಕವಾಗಿ ಇವತ್ತು ಎಲ್ಲ ಕಡೆಯೂ ಪ್ರತಿಯೊಂದು ಸಭೆಗಳಲ್ಲೂ ಅಟೆಂಡ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಮಯದಲ್ಲಿ ನಾನು ಧನ್ಯವಾದ ನೀಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾವೆಲ್ಲರೂ ಕೂಡ ಏನು ಕಳೆದ ಬಾರಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ನಮ್ಮ ಮುಳಬಾಗಿಲು ಕ್ಷೇತ್ರ ಕೊಟ್ಟಿತ್ತು. ಈ ಸತಿ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು 2 ಲಕ್ಷ ಮೇಲ್ಪಟ್ಟು ಮತಗಳನ್ನು ಕೊಟ್ಟು ನಮ್ಮ ಮಲ್ಲೇಶ್ ಬಾಬಣ್ಣವ್ರನ್ನ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸ್ಬೇಕಂತ ನಿಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತೇನೆ. 2 ಮಾತಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಎಲ್ಲರಿಗೂ ವಂದಿಸುತ್ತಾ ಮತ್ತೆ ತಮ್ಮೆಲ್ಲರಿಗೂ ವಂದಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.